ಅಬ್ಬಾ ಅಂತೂ ಕಂಡುಬಿಟ್ರಲ್ಲ. ನನಗೆ ನಿಮ್ಗೆ ಏನಾಗೋಗಿತ್ತು ಅಂತ ಫುಲ್ ಟೆನ್ಷನ್ ಆಗೋಗಿತ್ತು. ಅಲ್ರಿ ಅಮೃತ ಅವರೇ, ಏನ್ರಿ ನಿಮ್ಮ ಅವಸ್ಥೆ? ನೀವ್ಯಾಕೆ ನನ್ನ ಕಾರಿಗೆ ಡಿಕ್ಕಿ ಹೊಡೆದ್ರಿ? ನೀವು ಕಂಡುಬಿಟ್ರಲ್ಲ, ಅದೇ ಖುಷಿ. ಅದು ಸರಿ, ನೀವು ಯಾಕೆ ಆವಾಗವಾಗ ಹುಷಾರು ತಪ್ತಾ ಇರ್ತೀರಾ? ಓ, ನೀವು ಹುಷಾರಿಲ್ಲ ಅಂತಾನೆ ನನ್ನ ಕಾರಿಗೆ ಅಡ್ಡ ಬಂದ್ರಾ? ಅದು ಸರಿ, ನೀವು ಯಾಕೆ ಇಲ್ಲಿ ಬಂದಿದ್ರಿ? ನಿಮ್ಮ ರಿಲೇಟಿವ್ಸ್ ಮನೆ ಏನಾದರೂ ಇಲ್ಲಿದೆಯಾ? ಅವ್ರ ಮನೆಗೇನಾದರೂ ಬಂದಿದ್ರಾ? ಮನೇಲಿ 2-3 ಕಾರಿದೆ, ಅದರಲ್ಲಿ ಯಾವುದೋ ಒಂದು ಕಾರ್ ತಂದಿದ್ರೆ ಆಗ್ತಿತ್ತು. ನೀವ್ಯಾಕೆ ನಡ್ಕೊಂಬರಕ್ಕೆ ಹೋದ್ರಿ? ಕರೆಕ್ಟ್ ಟೈಮಿಗೆ ನಾನು ಬಂದಿರಲಿಲ್ಲ ಅಂದಿದ್ರೆ ನಿಮ್ಮ ಕಥೆ ಏನಾಗ್ತಾಯಿತ್ತು ಅಂತ ಯೋಚನೆ ಮಾಡಿ ಸ್ವಲ್ಪ. ಅದೇನೋ ಮಿರಾಕಲ್ ಅಂತಾರಲ್ಲ, ಹಾಗಿದೆ ನೋಡಿ. ನಿಮ್ಗೇನಾದರೂ ತೊಂದರೆ ಆದ ತಕ್ಷಣ ಆ ದೇವರು ಕರೆಕ್ಟಾಗೆ ನೀವಿರೋ ಜಾಗಕ್ಕೆ ನನ್ನನ್ನು ಕಳಿಸ್ತಾನೆ ನೋಡಿ. ಇದರಿಂದನೇ ಗೊತ್ತಾಗುತ್ತೆ ನನಗೂ ನಿಮಗೂ ಏನೋ ಡೀಪ್ ಆಗಿರೋ ಋಣಾನುಬಂಧ ಇದೆ ಅಂತ. ನಾನು ಮನೆಗೆ ಹೋಗ್ಬೇಕು. ಸರಿ, ಹೇಗಿದ್ರು ನಿಮ್ಮ ಮನೆ ನಾನು ನೋಡಿದ್ದೀನಿ. ಬನ್ನಿ, ನಿಮ್ಮ ಕರ್ಕೊಂಡೋಗಿ ಸೇಫ್ ಆಗಿಬಿಡ್ತೀನಿ. ನನ್ನಿಂದ ಅವಳಿಗೆ ಏನೋ ಕೊರತೆ ಆಗಿದೆ, ಅದಕ್ಕೆ ಅವಳು ನನ್ನನ್ನು ಬಿಟ್ಟು ಹೋಗಿದ್ದಾಳೆ. ನಾನು ಅವಳಿಗೆ ಒಳ್ಳೆ ತಾಯಿ ಆಗಲಿಲ್ವೋ ಏನೋ, ನಾನು ಅವಳಿಗೆ ತಾಯಿ ಪ್ರೀತಿ ಕೊಡಲಿಲ್ಲ ಅಂತ ಅವಳು ಮನೆ ಬಿಟ್ಟು ಹೋದ್ಲೋ ಏನೋ. ಸರೋಜ, ಸಮಾಧಾನ ಮಾಡ್ಕೊ. ನೀನು ಯಾಕೆ ಬ್ಲೇಮ್ ಮಾಡ್ಕೋತೀಯ? ಅಮೃತ ನಮ್ಮ ಮಗಳಾಗಿರೋದಕ್ಕೆ ನಾವು ಪುಣ್ಯ ಮಾಡಿಲ್ಲ ಅನ್ಸುತ್ತೆ. ಇಲ್ಲ, ಅವಳಿಗೂ ನಮಗೂ ಇದ್ದಿದ್ದ ಋಣ ಅಷ್ಟೇ ಅನ್ಸುತ್ತೆ. ಅದಕ್ಕೆ ಅವಳು ನಮ್ಮನ್ನು ಬಿಟ್ಟು ಹೋದ್ಲು. ಏನ್ರಿ ಇದು? ಇವರೆಂತ ಗಂಡ ಹೆಣ್ತೀರಿ? ಅಮೃತ ಚಿನ್ನ ಕದ್ಕೊಂಡು ಹೋಗಿದ್ದಾಳೆ ಅಂತ ಹೇಳ್ತಾ ಇದ್ರು. ತಮ್ಮದೇ ಏನೋ ತಪ್ಪಿದೆ, ತಾವು ಅವಳಿಗೆ ಪ್ರೀತಿ ತೋರಿಸ್ಲಿಲ್ಲ, ಅದಕ್ಕೆ ಹೀಗೆಲ್ಲ ಆಗಿದೆ ಅಂತ ತಾವೇ ಬೈಕೊಳ್ತಾ ಇದ್ದಾರಲ್ಲ. ಇವ್ರಿಗೇನಾದ್ರು ಬುದ್ಧಿ ಗಿದ್ದಿ ಇದೆಯಾ? ಎಂಥ ಗೂಬೆಗಳ್ರಿ ಇವರು. ಅಲ್ಲಪ್ಪ ವಿಕ್ರಮ್, ಅಮೃತಗೆ ಮಗಳು ಅಂತ ಪ್ರೀತಿ ಮಾಡಿ ಈ ಮನೇಲಿ ಸ್ಥಾನಮಾನ ಕೊಟ್ಟರು ಅವಳು ಕಳ್ತನ ಮಾಡಿ ಹೋಗಿದ್ದಾಳೆ. ಅವಳ ಮೇಲೆ ಬೇಜಾರು ಮಾಡ್ಕೊಳ್ಳೋದು ಬಿಟ್ಟು, ಕೋಪ ಮಾಡ್ಕೊಳ್ಳೋದು ಬಿಟ್ಟು ನಿಮ್ದೇ ತಪ್ಪನ್ನು ಹಾಗೆ ಮಾತಾಡ್ತಿದ್ದೀರಲ್ಲ. ಹೌದು ಸರೋಜ, ಆ ಅಮೃತ ಇನ್ನೂ ಎಷ್ಟು ಮನೆಗಳಲ್ಲಿ ಇದೇ ರೀತಿ ಕಳ್ತನ ಮಾಡಿದಾಳೋ ಏನೋ. ಯಾವುದಕ್ಕೂ ಸೇಫ್ಟಿ ಸೈಡು ನೀವು ಅವಳ ಮೇಲೆ ಕಂಪ್ಲೇಂಟ್ ಕೊಡೋದು ಬೆಟ್ರು. ರಾಜೇಶ್ವರಿ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನೀನು ಮೊದಲು ಹೋಗಿ ಅಮೃತ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಬಾ. ಅಮ್ಮ, ಅಮೃತ ಏನು ತಪ್ಪು ಮಾಡಿದ್ದಾಳೆ ಅಂತ ನೀವೆಲ್ಲ ಹೀಗೆ ಮಾತಾಡ್ತಿದ್ದೀರಾ? ಅವಳು ನನ್ನ ಮಗಳು, ಕಳ್ತನ ಮಾಡೋಷ್ಟು ಕೆಟ್ಟವಳಲ್ಲ. ಸುಮ್ಮನೆ ಅವಳ ಮೇಲೆ ಆಪಾದನೆ ಮಾಡಬೇಡಿ ನೀವು. ಅವಳು ಅಪರಂಜಿ. ಥ್ಯಾಂಕ್ಸ್ ಅಮೃತ ಅವರೇ. ವಾಹ್, ಸೂಪರ್ ಆಗಿದೆ ಕಾಫಿ. ನಾನು ಈ ಥರ ಕಾಫಿ ಕುಡಿದೆ ಎಷ್ಟೋ ವರ್ಷ ಆಗೋಗಿತ್ತು. ವಂಡರ್ಫುಲ್ ಆಗಿದೆ. ಈ ಕಾಫಿ ಕುಡಿದ್ಮೇಲೆ ನಾನು ಕಾಫಿ ಕುಡಿಬೇಕು ಅನಿಸ್ದಾಗೆಲ್ಲ ಇಲ್ಲಿಗೆ ಬರೋಣ ಅನಿಸ್ತಾ ಇದೆ. ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಅರ್ಜುನ್. ಒಂದು ನಿಮಿಷ, ಅಮೃತ ಕಾಣ್ತಾ ಇಲ್ಲ ಅಂತ ನನ್ನ ಫ್ರೆಂಡ್ ಒಬ್ರಿಗೆ ಫೋನ್ ಮಾಡಿದ್ದೆ. ಅಮೃತ ಮತ್ತೆ ವಾಪಸ್ ಬಂದು ಅಂತ ಅವ್ರು ಫೋನ್ ಮಾಡಿ ಹೇಳಿಬಿಡ್ತೀನಿ. ಪಾಪ ಎಲ್ಲೆಲ್ಲಿ ಪರದಾಡ್ತಿರ್ತಾರೋ ಏನೋ. ನೀವು ಕಾಫಿ ಕುಡಿತಾರೆ. ಸರಿ ಸರ್. ಅಮೃತ, ನೀನು ಅರ್ಜುನ್ ಅವ್ರ ಜೊತೆ ಮಾತಾಡ್ತಾ ಇರೋ. ನೀನು ಸೇಫಾಗಿ ಮನೆಗೆ ಬಂದರೆ ದೇವರಿಗೆ ತುಪ್ಪದ ದೀಪ ಹಚ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ನಾನು ಹಚ್ಬಿಟ್ಟು ಬರ್ತೀನಿ. ಅಮೃತ ಅವರೇ,
ನಿಮ್ಮ ಕೈಯಿಂದ ಮಾಡಿರೋ ಕಾಫಿ ಏನು ಸೂಪರ್ ಆಗಿದೆ ಗೊತ್ತಾ? ಸೇಮ್ ಅಮೃತ ಥರ. ಅಮೃತ ಕುಡ್ದಾಗಿದೆ ಅಂತ ಹೇಳಕ್ ಬಂದೆ. ನಾನು ಈ ಥರ ಕಾಫಿನ ನನ್ನ ಲೈಫಲ್ಲೇ ಕುಡ್ದಿರ್ಲಿಲ್ಲ ಗೊತ್ತಾ? ನೋಡಿ, ತೊಂದರೆಯಲ್ಲಿದ್ದಾಗ ಸಹಾಯ ಮಾಡಿದ್ರಿ ಅಂತ ಕೃತಜ್ಞತೆ ಸಲ್ಲಿಸಿದ ಮಾತ್ರಕ್ಕೆ ಜಾಸ್ತಿ ಸಲಿಗೆ ತಗೋಬಿಡಿ. ಬೇಗ ಕಾಫಿ ಕುಡಿದು ಇಲ್ಲಿಂದ ಹೊರಡಿ. ಏನೋ ನಾನು ಇಲ್ಲಿಂದ ಹೋಗೋದಾ? ನೋ ಚಾನ್ಸ್. ಇವತ್ತು ನಿಮ್ಮ ತಂದೆ ಹತ್ರ ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ, ಮದುವೆ ಮಾಡಿಕೊಡಿ ಅಂತ ಕೇಳೇ ಹೋಗೋದು. ಅವ್ರ ಮದುವೆಗೆ ಒಪ್ಪಿಗೆ ಕೊಡೋ ತನಕ ನಾನು ಈ ಮನೆ ಬಿಟ್ಟು ಹೋಗಲ್ಲ ಅಂತ ಗೆರವು ಹಾಕ್ತೀನಿ, ಸ್ಟ್ರೈಕ್ ಮಾಡ್ತೀನಿ. ಒಳ್ಳೆ ಮಾತನಲ್ಲಿ ಹೇಳ್ತಿದ್ದೀನಿ, ತಿಳ್ಕೊಳ್ಳಿ. ಈ ಹುಡುಗಾಟ ಎಲ್ಲ ಬಿಟ್ಟು ನಿಮ್ಮ ಪಾಡಿಗೆ ನೀವು ಹೋದ್ರೆ ಸರಿ, ಇಲ್ಲ ಅಂದ್ರೆ ನೀವೇನು ಮಾಡಿದ್ರು ಸರಿ. ನಿಮ್ಮ ಕೈಯಲ್ಲೇ ಈ ಪ್ರಾಣ ಹೋದ್ರು ಐ ಡೋಂಟ್ ಕೇರ್, ನಾನು ಅದಕ್ಕೂ ರೆಡಿ. ಬಟ್ ನೀವು ನನ್ನ ಲವ್ ಮಾಡ್ತೀನಿ ಅಂತ ಹೇಳಬೇಕು. ಇಲ್ಲ ನಿಮ್ಮ ತಂದೆ ನಿಮ್ಮನ್ನು ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಬೇಕು. ರೀ ಅಮೃತ ಅವರೇ, ನಾನು ಹುಟ್ಟಿರೋದೇ ನಿಮಗೋಸ್ಕರ. ನಾನು ಹುಟ್ಟಿರೋದೇ ನಿಮಗೋಸ್ಕರ ಕಣ್ರಿ. ಈ ಅರ್ಜುನ್ ಪ್ರೀತಿ ಎಂಥದ್ದು ಅಂತ ಅರ್ಥ ಮಾಡ್ಕೊಳ್ಳಿ. ಬೇಡ, ನನ್ನ ವಿಷಯದಲ್ಲಿ ಪ್ರೀತಿ ಮದುವೆ ಅಂತ ಹುಚ್ಚು ಸಾಹಸ ಮಾಡ್ತಿದ್ದೀರಾ. ಇದ್ರ ಪರಿಣಾಮ ಸರಿ ಇರಲ್ಲ. ಸುಮ್ಮನೆ ಕಾಫಿ ಕುಡಿದು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೊರಟೋಗಿ. ಅದು ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ಅಲ್ಲ ರಾಜಿ, ಯಾಕೆ ಇಷ್ಟೊಂದು ಹೆದರ್ಕೊಂಡಿದೀಯಾ? ಇಲ್ಲಿ ಯಾವ ಹಾವು ಇಲ್ಲ, ಏನೂ ಇಲ್ಲ. ನನ್ನ ಕಣ್ಣಿಗೆ ಕಾಣಿಸದೇ ಇರೋ ಹಾವು ನಿನಗೆ ಮಾತ್ರ ಹೇಗೆ ಕಾಣಿಸುತ್ತೆ ಅಂತೀನಿ. ಅಲ್ಲ, ಹಾವು ಕಂಡ ಹಾಗೆ ಕಲ್ಪಿಸ್ಕೊಂಡಿರ್ಬೋದಾ ಅಂತ. ರೀ, ನಾನು ನಿಜವಾಗ್ಲೂ ಹಾವು ನೋಡಿದೆ. ಸುಮ್ಮನೆ ಹಾವು ನೋಡ್ದೆ ಅಂತ ಹೇಳೋದಕ್ಕೆ ನಂಗೇನು ಹುಚ್ಚ? ನೀನು ಯಾಕೆ ನನ್ನ ಮಾತು ನಂಬ್ತಾ ಇಲ್ಲ? ಓಕೆ, ಮೊದಲು ನೀನು ಸಮಾಧಾನ ಮಾಡ್ಕೊ. ಅಲ್ಲ ರಾಜಿ, ನೀನು ಸರೋಜಾ ರೂಮಿಂದ ಒಡವೆ ದುಡ್ಡು ತೊಗೊಂಡು ಬಂದು ಇಟ್ಕೊಂಡಿದ್ದು ನೀನು ಭ್ರಮೆ ಇರ್ಬೋದಾ? ಹಾಗೆ ಅನ್ಕೊಳ್ಳಿ. ನಾನೇ ಹೋಗಿ ಸರೋಜಾ ರೂಮಲ್ಲಿ ಇದ್ವು ಒಡವೆಗಳನ್ನ ತೊಗೊಂಡು ಬಂದು ಡ್ರಾಯರಲ್ಲಿ ಇಟ್ಟಿದ್ದೀನಿ. ಈಗ ನೋಡಿದ್ರೆ ಈ ಬಾಕ್ಸಲ್ಲಿ ಇದ್ದ ಒಡವೆಗಳು ಸರೋಜಾ ರೂಮಲ್ಲಿರೋ ಒಡವೆ ಬಾಕ್ಸ್ ಒಳಗಡೆ ಹೋಗಿ ಸೇರ್ಕೊಂಡಿದೆ. ಇಲ್ಲಿ ಹಾವು ಸೇರ್ಕೊಂಡಿದೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ನಾನು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿದ್ರೆ ನೀವು ತಮಾಷೆ ಮಾಡ್ತಾ ಇದ್ದೀರಾ? ಮತ್ತೆ ಇನ್ನೇನು ಮಾಡಲಿ? ಸರೋಜಾ ರೂಮಿಂದ ತಂದ ಒಡವೆ ಮತ್ತೆ ಅಲ್ಲೇ ಹೋಗಿ ಸೇರ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ರೀ, ಸುಮ್ಮನೆ ಯಾಕ್ರೆ ನಾನು ತಲೆ ತಿಂತಾ ಇದ್ದೀರಾ? ನಂಗೆ ಗೊತ್ತಿರೋ ಅಷ್ಟು ಹೇಳಿದ್ದೀನಿ. ಮತ್ತೆ ಅದನ್ನೇ ಹೇಳಿ ನಂಗೆ ಟೆನ್ಷನ್ ಕೊಡಬೇಡಿ. ದಯವಿಟ್ಟು ನನ್ನನ್ನು ನನ್ನ ಪಾಡಿಗಿರೋದಕ್ಕೆ ಬಿಟ್ಬಿಡಿ. ಸರಿ, ಆದರೆ ನನಗೊಂದು ಅನುಮಾನ. ನೀನು ಸರೋಜಾ ರೂಮಿಂದ ಒಡವೆ ತಂದಿದ್ದು ನಾನು ಒಪ್ಕೋತೀನಿ. ಆದರೆ ಅಮೃತ ಮನೆಗೆ ಬರ್ತಿದ್ದ ಹಾಗೆ ಆ ಒಡವೆ ಮತ್ತೆ ಸರೋಜಾ ರೂಮ್ ಬೀರೋನಲ್ಲಿ ಹೇಗೆ ಹೋಗಿ ಸೇರ್ಕೊಳ್ಳೋಕೆ ಸಾಧ್ಯ ಅಂತ ಕೇಳ್ತೀನಿ. ಅಳಿಯ ಎಲ್ಲ ಮಗಳ ಗಂಡ ಅಂದ್ರಂತೆ. ಸುತ್ತಿ ಬಳಸಿ ಮತ್ತೆ ಅದೇ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ ರೀ, ನಂಗೂ ಅದೇ ಅರ್ಥ ಆಗ್ತಾ ಇಲ್ಲ. ಮತ್ತೆ ಆ ಹಾವು ಬಂದು ಎಲ್ಲಿ ನನ್ ಕಚ್ಬಿಡುತ್ತೋ ಅನ್ನೋ ಭಯ ಒಂದ್ ಕಡೆ, ಇರೋ ಪ್ರಶ್ನೆನೇ ಮತ್ತೆ ಕೇಳಿ ಎಲ್ಲ ನನ್ನ ಹುಚ್ಚಿಡ್ಸ್ಬಿಡ್ತಿರೋ ಅನ್ನೋ ಭಯ ಇನ್ನೊಂದ್ ಕಡೆ. ಛೇ, ಗ್ರಾಚಾರನೇ ಸರಿ ಇಲ್ಲ. ಅರ್ಜುನ್, ಹೀಗೆ ಬಂದು ಹಾಗೆ ಹೋಗ್ತಿದ್ದೀರಲ್ಲ, ಬನ್ನಿ ಒಳಗೆ. ಏನಿಲ್ಲ ಸರ್, ನನ್ನ ಟ್ಯಾಲೆಂಟ್ನ ತೋರ್ಸೋಕ್ಕೆ ಒಂದೊಳ್ಳೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದೆ ಅಷ್ಟೇ. ಓಕೆ, ಮುಂದೆ ಏನು ಪ್ಲ್ಯಾನ್ ನಿಮ್ಮದು? ಏನಿಲ್ಲ ಸರ್, ನೀವು ಅವಕಾಶ ಕೊಟ್ಟರೆ ಮದುವೆ ಆಗೋಣ ಅಂತ ಇದ್ದೀನಿ.